ನಮಸ್ಕಾರ. PHP ಸೆಷನ್ಸ್ ಕುರಿತಾದ ಟ್ಯುಟೋರಿಯಲ್ಗೆ ಸ್ವಾಗತ. ಸೆಷನ್ಗಳು ಕುಕಿಗಳನ್ನೇ ಹೋಲುತ್ತವೆ, ಆದರೆ ಸೆಷನ್ಗಳ ಎಕ್ಸ್ಪೈರಿ ಸಮಯ ತಾತ್ಕಾಲಿಕ ಸಮಯವಾಗಿರುತ್ತದೆ. ಅಂದರೆ ಇವುಗಳು ಬ್ರೌಸರ್ ಅನ್ನು ಮುಚ್ಚಿದರೆ ಅಥವಾ ಪೇಜ್ನ ಸಂಪರ್ಕ ಕಳೆದುಕೊಳ್ಳುತ್ತಿದ್ದಂತೆ ನಾಶವಾಗುತ್ತವೆ. ಹಾಗಾಗಿ ಸೆಷನ್ಗಳು ಕುಕಿಗಳ ರೀತಿಯಲ್ಲ, ಏಕೆಂದರೆ ನೀವು ನಿರ್ದಿಷ್ಟವಾದ ಎಕ್ಸ್ಪೈರಿ ಸಮಯವನ್ನು ನಿಗದಿ ಮಾಡಲು ಸಾಧ್ಯವಿಲ್ಲ ಮತ್ತು ಅವುಗಳು ಅದೇ ವಿಧಾನದಲ್ಲಿ ಸ್ಟೋರ್ ಆಗಿರುವುದಿಲ್ಲ. ಅಂದರೆ ಸೆಷನ್ ನ ಐಡಿಯನ್ನು ಕುಕಿಯಲ್ಲಿ ಸ್ಟೋರ್ ಮಾಡಬಹುದು. ಅಥವಾ ಬ್ರೌಸರ್ ನ URL ನಲ್ಲಿ ನೀವು ಈ ರೀತಿಯಾದದ್ದನ್ನು ನೋಡಿರಬಹುದು. ನನಗೆ ಹೆಸರು ನೆನಪಿಲ್ಲ, ಇದು ಈಕ್ವಲ್ ಚಿಹ್ನೆಯ ನಂತರ ಹಲವಾರು ಸಂಖ್ಯೆ ಅಥವಾ ಅಕ್ಷರಗಳಾಗಿರಬಹುದು. ಸೆಷನ್ಗಳು ಪ್ರಾಥಮಿಕವಾಗಿ ಕುಕಿಗಳನ್ನು ಹೋಲುತ್ತವೆ, ಆದರೆ ಅವುಗಳು ಹೆಚ್ಚು ಸಮಯದವರೆಗೆ ಸ್ಟೋರ್ ಆಗುವುದಿಲ್ಲ, ಬ್ರೌಸರ್ ಅನ್ನು ಮುಚ್ಚುವವರೆಗೆ ಮಾತ್ರ ಸ್ಟೋರ್ ಆಗಿರುತ್ತವೆ. ಹಾಗಾಗಿ ಸೆಷನ್ಗಳು ವಿಭಿನ್ನವಾಗಿವೆ. ಮೊದಲಿಗೆ ನಾವು ಸೆಷನ್ ಸ್ಟಾರ್ಟ್ ಫಂಕ್ಷನ್ ಅನ್ನು ಡಿಕ್ಲೇರ್ ಮಾಡಬೇಕು ಅಥವಾ ಕಾಲ್ ಮಾಡಬೇಕು. ನೀವು ಸೆಷನ್ ಅನ್ನು ಬಳಸುವ ಎಲ್ಲಾ ಪೇಜ್ನಲ್ಲಿ ಇದು ಮೇಲ್ಗಡೆ ಇರಲೇಬೇಕು. ಇದನ್ನು ಬಿಟ್ಟು ನೀವೇನಾದರೂ ಸೆಷನ್ ವ್ಯಾಲ್ಯೂವನ್ನು ಎಕೋ ಮಾಡಲು ಅಥವಾ ಸೆಷನ್ ಅನ್ನು ಸೆಟ್ ಮಾಡಲು ಪ್ರಯತ್ನಿಸಿದರೆ ಇದು ಕಾರ್ಯನಿರ್ವಹಿಸುವುದಿಲ್ಲ. ನಿಮಗೆ ಅಲ್ಲಿ ಸೆಷನ್ ಸ್ಟಾರ್ಟ್ ಕೋಡ್ ಬೇಕು. ಈಗ ನಾನು ಇದು ಇಲ್ಲದಿದ್ದರೆ ಬರಬಹುದಾದ ಎರರ್ ಅನ್ನು ತೋರಿಸುವೆನು. ಅಂದರೆ ನೀವು ಇದನ್ನು ನೆನಪಿಟ್ಟುಕೊಳ್ಳುವಿರಿ. ಸೆಷನ್ ಅನ್ನು ರಚಿಸುವುದು ತುಂಬಾ ಸುಲಭವಾಗಿದೆ. $_ ಅನ್ನು ಬಳಸಿ ಮತ್ತು ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಸೆಷನ್ ನ ಹೆಸರನ್ನು ಕೊಡಿ. ನಾನು ನೇಮ್ ಎಂದು ಟೈಪ್ ಮಾಡುವೆನು. ನಂತರ ಈ ವ್ಯಾಲ್ಯೂವನ್ನು ಯಾವುದಕ್ಕಾದರೂ ಸಮವಾಗುವಂತೆ ಮಾಡಿ. ಇದು ಸ್ಟ್ರಿಂಗ್ ಡೇಟಾ ಆಗಿರಬಹುದು ಅಥವಾ ಹೊಸದಾಗಿ ಬರೆದ ಡೇಟಾ ಆಗಿರಬಹುದು. ಇಲ್ಲಿ ನಮ್ಮ ಸೆಷನ್ ಸೆಟ್ ಆಗಿದೆ. ಈಗ ಇದನ್ನು ಮೊದಲ ಬಾರಿಗೆ ರನ್ ಮಾಡೋಣ. ರಿಫ್ರೆಶ್ ಮಾಡೋಣ. ಇಲ್ಲಿ ಏನೂ ಆಗಿಲ್ಲ. ನಾನು ನನ್ನ ಕುಕೀಸ್ ಟ್ಯುಟೋರಿಯಲ್ ನಲ್ಲಿ ಮಾಡಿದಂತೆ ಇದನ್ನು ಕಮೆಂಟ್ ಮಾಡುವೆನು. ನೀವು ಅದನ್ನು ನೋಡಿರದಿದ್ದಲ್ಲಿ ದಯವಿಟ್ಟು ನೋಡಿ. ನಾನು ಸೆಟ್ ಮಾಡಿದ ಸೆಷನ್ ನ ವ್ಯಾಲ್ಯೂವನ್ನು ಎಕೋ ಮಾಡಲು ಬಯಸುವೆನು. ಅದು ನೇಮ್ ಆಗಿದೆ. ಗಮನಿಸಿ, ಇದು ಎಕ್ಸಿಕ್ಯೂಟ್ ಆಗುವುದಿಲ್ಲ. ನೀವೆಲ್ಲ ತಿಳಿದಿರುವಂತೆ ಇದು ಸಂಪೂರ್ಣವಾಗಿ ಹೊಸ ಪೇಜ್ನಲ್ಲಿರುತ್ತದೆ. ಆದರೆ ಇಲ್ಲಿ ನಾನು ಸೆಷನ್ ಅನ್ನು ಆರಂಭಿಸುತ್ತಿದ್ದೇನೆ. ನಾನು ಈಗಾಗಲೇ ನನ್ನ ಸರ್ವರ್ ಅಲ್ಲಿ ಸ್ಟೋರ್ ಆಗಿರುವ ನೇಮ್ ಎಂಬ ಸೆಷನ್ ಅನ್ನು ಹೊಂದಿದ್ದೇನೆ. ರಿಫ್ರೆಶ್ ಮಾಡಿದರೆ ಅಲೆಕ್ಸ್ ಅನ್ನು ಇಲ್ಲಿ ನೋಡಬಹುದು. ನೀವು ಈ ಕೋಡ್ಗಳನ್ನು ಯಾವ ಪೇಜ್ಗೆ ಬೇಕಾದರೂ ಸೇರಿಸಬಹುದು. ಬ್ರೌಸರ್ ನ ಪ್ರಸ್ತುತ ಸೆಷನ್ ಅಲ್ಲಿ ಇದು ಆರಂಭವಾಗಿದ್ದರೆ ಆಗ ನೀವು ನಿಮ್ಮ ಸೆಷನ್ ಸ್ಟಾರ್ಟ್ ಅನ್ನು ಹಾಕಿ ನಂತರ ಸೆಷನ್ ನೇಮ್ ಅನ್ನು ನಿಮ್ಮ ಯಾವುದೇ ಪೇಜ್ನಲ್ಲಿ ಆದರೂ ಎಕೋ ಮಾಡಬಹುದು. ಉದಾಹರಣೆಗೆ ನಾನು ಹೊಸ ಪೇಜ್ ಅನ್ನು ರಚಿಸಿದರೆ ಇಲ್ಲಿ ನನ್ನ PHP ಕೋಡ್ ಅನ್ನು ಸೇರಿಸಿ ನಂತರ ಸೆಷನ್ ಸ್ಟಾರ್ಟ್ ಅನ್ನು ಸೇರಿಸುವೆನು. ಅದಾದ ಮೇಲೆ ಸೆಷನ್ ನೇಮ್ ಅನ್ನು ಎಕೋ ಮಾಡುವೆನು. ಇದನ್ನು ಸೆಷನ್ಸ್ ಫೋಲ್ಡರ್ ನಲ್ಲಿ ಹೊಸ ಪೇಜ್ ಆಗಿ ಅಂದರೆ new.php ಎಂದು ಸೇವ್ ಮಾಡುವೆನು. ಇಲ್ಲಿ ನಮ್ಮ ಪೇಜ್ಗೆ ಹಿಂದಿರುಗಿ ಇಲ್ಲಿ ಕ್ಲಿಕ್ ಮಾಡಿ new.php ಎಂದು ಟೈಪ್ ಮಾಡುವೆನು. ನಾವು ಅದೇ ವ್ಯಾಲ್ಯೂವನ್ನು ಪಡೆದಿದ್ದೇವೆ. ನಾವು ನಮ್ಮ ಸೆಷನ್ ಅನ್ನು ರಚಿಸಿದ ಪೇಜ್ನಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲದಿದ್ದರೂ ಅದನ್ನು ಆಕ್ಸೆಸ್ ಮಾಡಲು ಸಾಧ್ಯವಾಗಿದೆ. ಆದರೆ ನಾನು ನನ್ನ ಬ್ರೌಸರ್ ಅನ್ನು ಮುಚ್ಚಿ ಪುನಃ ತೆರೆದರೆ ಬಹುಶಃ ಈ ಸೆಷನ್ ಅಸ್ತಿತ್ವದಲ್ಲಿರುವುದಿಲ್ಲ. ಈಗ ನಾನು ನಿಮಗೆ ಆರಂಭದಲ್ಲಿ ಸೆಷನ್ ಸ್ಟಾರ್ಟ್ ಎಂದು ಹಾಕದಿದ್ದರೆ ಏನಾಗುವುದೆಂದು ತೋರಿಸುವೆನು. ನಿಮಗೆ ಈ ರೀತಿ ಸಿಗುತ್ತದೆ. ಈಗ ಹಿಂದಿರುಗಿ ಅದನ್ನು ಪರೀಕ್ಷಿಸೋಣ. ಇಲ್ಲಿ ನಾವು ಯಾವುದೇ ಔಟ್ಪುಟ್ ಅನ್ನು ಪಡೆಯುತ್ತಿಲ್ಲ, ಏಕೆಂದರೆ ನಾವು ನಮ್ಮ ಸೆಷನ್ ಅನ್ನು ಆರಂಭಿಸಿಲ್ಲ. ನಾವು ಸೆಷನ್ ಅಂಡರ್ಸ್ಕೋರ್ ಸ್ಟಾರ್ಟ್ ಅನ್ನು ಟೈಪ್ ಮಾಡಿದಾಗ ನಮ್ಮ ವ್ಯಾಲ್ಯೂವನ್ನು ಔಟ್ಪುಟ್ ಆಗಿ ನೋಡಬಹುದು. ನಾನು ಔಟ್ಪುಟ್ ಅನ್ನು ಪಡೆಯದಿರಲು ಕಾರಣವೆಂದರೆ ಆ ವಿಧದ ಎರರ್ ರಿಪೋರ್ಟಿಂಗ್ ಅನ್ನು ನಾನು ಹೊಂದಿಲ್ಲ. ನೀವು ಸರಿಯಾದ ಎರರ್ ರಿಪೋರ್ಟಿಂಗ್ ಅನ್ನು ಹೊಂದಿದ್ದರೆ ಬಹುಶಃ ನಾವು ಎರರ್ ಅನ್ನು ಪಡೆಯುವೆವು. ನಾನು ಅದರ ಕುರಿತು ಟ್ಯುಟೋರಿಯಲ್ ಅನ್ನು ಹೊಂದಿದ್ದೇನೆ. ಈಗ ಇದನ್ನು ಮುಚ್ಚಬಹುದು. ನಾನು ಸೆಷನ್ ಅನ್ನು ಅನ್ಸೆಟ್ ಮಾಡುವುದು ಹೇಗೆ ಎಂದು ತೋರಿಸುವೆನು. ಇದನ್ನು ಮಾಡಲು ಎರಡು ವಿಧಾನಗಳಿವೆ. ಮೊದಲನೆಯದು ಅನ್ಸೆಟ್ ಆಗಿದೆ. ನಂತರ ಬ್ರಾಕೆಟ್ ನಲ್ಲಿ ಅನ್ಸೆಟ್ ಮಾಡಬೇಕಾದ ಸೆಷನ್ ಅನ್ನು ಟೈಪ್ ಮಾಡುವೆನು. ಅಥವಾ ಇನ್ನೊಂದು ಎಲ್ಲವನ್ನೂ ಅನ್ಸೆಟ್ ಮಾಡಲು ವಿಭಿನ್ನವಾದ ಕಮಾಂಡ್ ಅನ್ನು ಬಳಸುವೆನು ಮತ್ತು ಅದು ಸೆಷನ್ ಅಂಡರ್ಸ್ಕೋರ್ ಡಿಸ್ಟ್ರಾಯ್ ಎಂದಾಗಿದೆ. ಈ ಎರಡು ಕಮಾಂಡ್ ಗಳ ವ್ಯತ್ಯಾಸವೆಂದರೆ ಸೆಷನ್ಸ್ ಅಂಡರ್ಸ್ಕೋರ್ ಡಿಸ್ಟ್ರಾಯ್ ಎಲ್ಲ ಪ್ರಸ್ತುತ ಸೆಷನ್ ಗಳನ್ನು ನಾಶ ಮಾಡುತ್ತದೆ ಮತ್ತು ಅನ್ಸೆಟ್ ಕಮಾಂಡ್ ನಾವು ನಿರ್ದಿಷ್ಟಪಡಿಸಿದ ಸೆಷನ್ ಅನ್ನು ಅನ್ಸೆಟ್ ಮಾಡುತ್ತದೆ. ಹಾಗಾಗಿ ನೀವು ಬಳಕೆದಾರರನ್ನು ಸೆಷನ್ ಅಂಡರ್ಸ್ಕೋರ್ ಡಿಸ್ಟ್ರಾಯ್ ಅನ್ನು ಬಳಸಿ ಲಾಗೌಟ್ ಮಾಡುವುದು ನಿಮ್ಮ ಆಯ್ಕೆಯಾಗಿದೆ.
ಇದು ಪ್ರಸ್ತುತವಾಗಿ ಇರುವ ಎಲ್ಲ ಸೆಷನ್ ವೇರಿಯೇಬಲ್ ಅನ್ನು ಖಾಲಿ ಮಾಡುತ್ತದೆ, ಅಥವಾ ನಿರ್ದಿಷ್ಟವಾಗಿ ಒಂದನ್ನು ತೆಗೆಯಬೇಕಾದರೆ ನೀವು ಅನ್ಸೆಟ್ ಮಾಡಬಹುದು. ಹಾಗಾದರೆ ಸೆಷನ್ಗಳು ಯಾವುದಕ್ಕೆ ಉಪಯುಕ್ತವಾಗಿವೆ? ನೀವು ವೆಬ್ಸೈಟ್ ಗಳಲ್ಲಿ ರಿಮೆಂಬರ್ ಮಿ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡದಿದ್ದಲ್ಲಿ ಆಗ ಸೆಷನ್ಗಳು ಬಳಕೆಯಾಗುತ್ತವೆ. ಏಕೆಂದರೆ ಒಮ್ಮೆ ಬಳಕೆದಾರ ಬ್ರೌಸರ್ ಅನ್ನು ಮುಚ್ಚಿದರೆ ಲಾಗೌಟ್ ಆಗುವರು. ನೀವು ಬ್ರೌಸರ್ ಗೆ ಹಿಂದಿರುಗಿ ನಿಮ್ಮ ವಿವರಗಳನ್ನು ಅಂದರೆ ಯೂಸರ್ ನೇಮ್, ಪಾಸ್ವರ್ಡ್ ನಂತಹ ಮಾಹಿತಿಗಳನ್ನು ನೀವು ಪುನಃ ಟೈಪ್ ಮಾಡಬೇಕಾಗುತ್ತದೆ. ಆದರೆ ಕುಕಿಗಳ ಬಳಕೆ ವಿಭಿನ್ನವಾಗಿದೆ, ಏಕೆಂದರೆ ಇದರಲ್ಲಿ ನೀವು ಎಕ್ಸ್ಪೈರಿ ಟೈಮ್ ಅನ್ನು ಸೆಟ್ ಮಾಡಿದರೆ ನೀವಾಗಿಯೇ ಮುಗಿಸುವವರೆಗೆ ನಿಮ್ಮ ಯೂಸರ್ ನೇಮ್ ಲಾಗಿನ್ ಆಗಿಯೇ ಇರುತ್ತದೆ, ಅಥವಾ ಈ ಕುಕಿಯನ್ನು ಇಟ್ಟುಕೊಳ್ಳಲಾಗುತ್ತದೆ. ನಾನು ಕುಕೀಸ್ ಟ್ಯುಟೋರಿಯಲ್ ನಲ್ಲಿ ತೋರಿಸಿದಂತೆ ಅದನ್ನು ನಾಶ ಮಾಡಲು ಕೋಡ್ ಅನ್ನು ಬರೆಯಬೇಕಾಗುತ್ತದೆ. ನೀವು ಸೆಷನ್ಸ್ ಅಥವಾ ಕುಕೀಸ್ ಇವುಗಳಲ್ಲಿ ಯಾವುದನ್ನು ಬಳಸಬೇಕು ಎಂಬುದು ನಿಮ್ಮ ಆಯ್ಕೆಯಾಗಿದೆ. ಸೆಷನ್ಸ್ ಗಳು ಕಡಿಮೆ ಅವಧಿಗೆ ಉತ್ತಮ ಹಾಗೂ ಕುಕೀಸ್ ಗಳು ದೀರ್ಘಾವಧಿಗೆ ಉತ್ತಮ, ಅಂದರೆ ನಿರ್ದಿಷ್ಟವಾದ ಸಮಯದವರೆಗೆ ಡೇಟಾವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯಕವಾಗಿದೆ. ಆದರೆ ನೀವು ನನ್ನ PHP ಪ್ರಾಜೆಕ್ಟ್ ರಿಜಿಸ್ಟರ್ ಅಂಡ್ ಲಾಗಿನ್ ಅನ್ನು ನೋಡಿದರೆ ನಾನು ಸೆಷನ್ ಗಳನ್ನು ಬಳಸಿರುವೆನು. ಏಕೆಂದರೆ ಟ್ಯುಟೋರಿಯಲ್ ಗಳನ್ನು ರಚಿಸುವುದರಿಂದ ನಾನು ಸೆಷನ್ ಗಳನ್ನು ಬಳಸುವೆನು, ಆದರೆ ನೀವು ಯಾವುದನ್ನಾದರೂ ಬಳಸಬಹುದು. ಕುಕಿ ಆಗಿರಲಿ, ಸೆಷನ್ ಆಗಿರಲಿ, ಬಳಕೆದಾರರು ಹೆಚ್ಚು ಸಮಯ ಲಾಗಿನ್ ಆಗಿರಬೇಕೋ ಬೇಡವೋ ಎನ್ನುವುದು ನಿಮ್ಮ ಆಯ್ಕೆಯಾಗಿರುತ್ತದೆ. ಇದರ ಕುರಿತು ಪ್ರಶ್ನೆಗಳಿದ್ದರೆ ನಿಸ್ಸಂಕೋಚವಾಗಿ ನನ್ನನ್ನು ಸಂಪರ್ಕಿಸಿ. PHP ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು. ಈ ಸ್ಕ್ರಿಪ್ಟ್ ನ ಅನುವಾದಕಿ ಮೈಸೂರಿನಿಂದ ಅಂಜನಾ ಅನಂತ್ನಾಗ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ.